ನಮಸ್ಕಾರ ಗುರು, ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಬಂತು ಗುರು, ಬುಲ್ಸ್ ಅಭಿಮಾನಿಗಳಿಗೆ ಬೆಂಕಿ 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 ನ್ಯೂಸ್ ಅಂತ ಹೇಳಬೇಕು ಗುರು. ಯಾಕಂತ ಪ್ರಾಕ್ಟೀಸ್ ಮ್ಯಾಚಲ್ಲಿ ಅಬ್ಬರ್ಸರ ನಮ್ಮ ಬೆಂಗಳೂರು ಬುಲ್ಸ್ನ ಆಟಗಾರರು ಅಂತ ಹೇಳಬೇಕು. ಪ್ರತಿಯೊಬ್ಬರು ಕೂಡ ಬೆಂಕಿಯಾಗಿ ಆಟ ಆಡ್ಯಾರ ಅಂತ ಹೇಳಬೇಕು. ಯಾವ ರೀತಿ ಆಟ ಆಡಿದ್ರು ನಮ್ಮ ಬೆಂಗಳೂರು ಬುಲ್ಸ್ ಆಟಗಾರರ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಬೆಲ್ಲೈಕ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದ್ರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ಎಲ್ಲಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು. ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು. ನಮ್ಮ ಬೆಂಗಳೂರು ಬುಲ್ಸರು 2024 ತುಂಬಾ ಬಲಿಷ್ಠ ಆಗಿದೆ ಅಂತ ಹೇಳಬೇಕು. ಈ ವರ್ಷ ಕ್ಯಾಪ್ಟನ್ ಬೆಂಗಳೂರು ಬುಲ್ಸ್ಗೆ ಯಾರು ಆಗಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಗುರು. ನೋಡೋಣ ಯಾರು ಕ್ಯಾಪ್ಟನ್ ಆಗಬೇಕು ನಿಮ್ಮ ಪ್ರಕಾರ, ನಿಮ್ಮ ಮನಸ್ಸಲ್ಲಿ ಇದೆ ಅಂತ ನೋಡೋಣ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಗುರು. ನಮ್ಮ ಬೆಂಗಳೂರು ಬುಲ್ಸರು ಪ್ರತಿಯೊಬ್ಬ ಆಟಗಾರರು ಕೂಡ ಚೆನ್ನಾಗಿ ಆಟ ಆಡಿದ್ರು ಪ್ರಾಕ್ಟೀಸ್ ಮ್ಯಾಚ್ ಅಂತ ಹೇಳಬೇಕು. ಮಧ್ಯದಾಗಿ ಯಾರಪ್ಪ ಚೆನ್ನಾಗಿ ಆಡಿದ್ರು ಅಂತಂದರೆ ಪರ್ದೀಪ್ ನರವಾಲ್ ಅಂತ ಹೇಳಬೇಕು. 8 ರೈಡ್ ಪಾಯಿಂಟ್ ತಾಳಿದ್ರು ಅಂತ ಹೇಳಬೇಕು. ಅದರಲ್ಲಿ ಒಂದು ಸೂಪರ್ ರೈಡ್ ಕೂಡ ಇತ್ತು ಅಂತ ಹೇಳಬೇಕು. ಇದರಲ್ಲಿ 8 ರೈಡ್ ಪಾಯಿಂಟ್ ತಾಳಿದ್ರು ಅಂತ ಹೇಳಬೇಕು ಪರ್ದೀಪ್ ನರವಾಲ್ ಅಂತ ಹೇಳಬೇಕು. ಇನ್ನು ಅದು ಬಿಟ್ಟು ಅಂದರೆ ಅಜಿಂಕ್ಯ ಅವರು 11 ರೈಡ್ ಪಾಯಿಂಟ್ ತಾಂಡಿದ್ರು ಅಂತ ಹೇಳಬೇಕು. ಇವರು ಕೂಡ ಬೆಂಕಿಯಾಗಿ ಆಟ ಆಡಿದ್ರು ಅಂತ ಹೇಳಬೇಕು. ಇನ್ನು ಸುಶೀಲ್ ಅವರು 5 ರೈಡ್ ಪಾಯಿಂಟ್ ತಾಂಡಿದ್ರು ಅಂತ ಹೇಳಬೇಕು. ಇವರು ಲಾಸ್ಟಲ್ಲಿ ಬಂದರು ಅಂತ ಹೇಳಬೇಕು. ಇನ್ನು ಅಕ್ಷಿತ್ ಅವರು ಕೂಡ 8 ರೈಡ್ ಪಾಯಿಂಟ್ ತಾಂಡಿದ್ರು ಅಂತ ಹೇಳಬೇಕು. ಇನ್ನು ಅದು ಬಿಟ್ಟು ಅಂದರೆ ಜೈ ಭಗವಾನ್ ಅವರು 3 ರೈಡ್ ಪಾಯಿಂಟ್ ತಾಂಡಿದ್ರು ಅಂತ ಹೇಳಬೇಕು. ಇನ್ನು ಅದು ಬಿಟ್ಟು ಅಂದರೆ ಡಿಫೆಂಡಿಂಗ್ ವಿಚಾರಕ್ಕೆ ಬಂತು ಅಂದರೆ ಡಿಫೆಂಡಿಂಗಲ್ಲಿ ಮಿಂಚಿದಾರಪ್ಪ ಅಂದರೆ ಸೌರಭ್ ನಂದನ್ ಅವರು 4 ಟ್ಯಾಕಲ್ ಪಾಯಿಂಟ್ ತಾಂಡಿದ್ರು ಅಂತ ಹೇಳಬೇಕು. ಅದು ಬಿಟ್ಟು ಅಂದರೆ ಸುಬ್ರಹ್ಮಣ್ಯ ಅವರು 3 ಟ್ಯಾಕಲ್ ಪಾಯಿಂಟ್ ತಾಂಡಿದ್ರು ಅಂತ ಹೇಳಬೇಕು. ಇನ್ನು ಅದು ಬಿಟ್ಟು ಅಂದರೆ ಪಾಟಿಕ್ ಅವರು ಐ5ನ ಗಳಿಸಿದ್ರು ಅಂತ ಹೇಳಬೇಕು. 5 ಟ್ಯಾಕಲ್ ಪಾಯಿಂಟ್ ತಾಂಡಿದ್ರು ಅಂತ ಹೇಳಬೇಕು. ಬೆಂಕಿಯಾಗಿ ನಮ್ಮ ಡಿಫೆಂಡಿಂಗ್ ಕೂಡ ಚೆನ್ನಾಗಿ ಆಡ್ತು ಅಂತ ಹೇಳಬೇಕು. ಇವತ್ತಿನ ಮ್ಯಾಚಲ್ಲಿ ಯಾರ ಆಟ ನಿಮಗೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಇದನ್ನು ನೀವು ಕಮೆಂಟ್ ಮಾಡ್ಕೋಬೇಡಿ, ನೀನು ಲೈವಾಗಿ ನೋಡ್ದಾ, ನಿನಗೆ ಯಾರು ಹೇಳಿದ್ರು ಸ್ಕೋರ್ನ ಅಂತ. ಅದಕ್ಕೆ ಒಂದು ವೆಬ್ಸೈಟ್ ಇದೆ, ಅದರಲ್ಲಿ ವೀಡಿಯೋ ಇರುತ್ತೆ, ಅದರಲ್ಲಿ ನಾವು ನೋಡ್ಕೊಂಡು ವೀಡಿಯೋ ಮಾಡ್ತೀವಿ ಅಂತ ಹೇಳಬೇಕು. ಕ್ರೋಮಲ್ಲಿ ಅದಕ್ಕೂ ಕೂಡ ಅಮೌಂಟ್ ಕೊಡಬೇಕಾಗುತ್ತೆ. ಅಮೌಂಟ್ ಪೇ ಮಾಡ್ತು ಅಂತಾರೆ ವೀಡಿಯೋ ಸಿಗುತ್ತೆ. ಇಲ್ಲ ಅಂತಾರೆ ಬೇರೆ ಒಂದು ಯೂಟ್ಯೂಬ್ ಚಾನಲ್ ಅಂತ ಅಂದರೆ ಅಲ್ಲಿರೋಂಥಲ್ಲೇ ಪ್ಲೇಯರ್ಸ್ಗಳು ಯೂಟ್ಯೂಬ್ ಚಾನಲ್ ಇರ್ತವೆ, ಅವರು ಕೂಡ ವೀಡಿಯೋ ಮಾಡಿ ಬಿಡ್ತಾರೆ. ನಮಗೆ ಅಲ್ಲಿಂದ ವೀಡಿಯೋ ಸಿಗುತ್ತೆ ಅಷ್ಟೇ ಗುರುನೇ, ನಾವೇ ಸಪ್ರೇಟಾಗಿ ಅಲ್ಲೋಗಿ ನೋಡೋಕೆ ಹೋಗೋದಿಲ್ಲ. ಅವರ ವೆಬ್ಸೈಟಿಂದ ನಾವು ವೀಡಿಯೋ ತರ್ತೀವಿ. ಇಲ್ಲ ಅಂತ ಅಂದರೆ ಅವರು ಪ್ಲೇಯರ್ಸ್ಗಳು ಯಾರು ವೀಡಿಯೋ ಮಾಡ್ತಾರೆ ಬೆಂಗಳೂರು ಬುಲ್ಸ್ ಅಕೌಂಟ್ ಆಗಿರ್ಬೋದು, ಬೇರೆ ಬೇರೆ ಅಕೌಂಟಿಂದ ನಾವು ವೀಡಿಯೋ ತಗೊಂಡು ನಿಮಗೆ ಮಾಹಿತಿ ಕೊಡ್ತೀವಿ ಅಷ್ಟೇ ಅಂತ ಹೇಳಬೇಕು. ನಾವೇ ಅಲ್ಲಿಗೋಗಿ ನೋಡೋಕೆ ಹೋಗೋದಿಲ್ಲ. ನಾವು ಕೂಡ ಮನೇಲೆ ಕೂತಿರ್ತೀವಿ, ಅಲ್ಲಿಂದ ವೀಡಿಯೋ ಮಾಡಿ ತಿಳಿಸ್ತೀವಿ ಅಷ್ಟೇ ಅಂತ ಹೇಳಬೇಕು. ಜೈ ಬೆಂಗಳೂರು ಬುಲ್ಸ್, ಸೆಲೆಕಾಪ್ ನಮ್ಮದೇ ಗುರು.